ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಚಾನಲ್. ಇವತ್ತು ನಾನು ನಿಮಗೊಂದು ಹೊಸ ಥರದ ಡಿಶ್ ಮಾಡೋದು ಹೇಗಂತೇಳಿ ಹೇಳ್ಕೊಡ್ತಿದ್ದೀನಿ. ಡಿಶ್ ಅನ್ನೋದಕ್ಕಿಂತ ಸ್ನ್ಯಾಕ್ಸ್ ಅನ್ಬೋದು. ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೋಬೋದು ಅಥವಾ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಆದ್ರೂ ಮಾಡ್ಕೋಬೋದು. ಇದನ್ನು ಮಲಾಯ್ ಟೋಸ್ಟ್ ಅಂಥೇಳಿ ಕರಿತೀವಿ. ಮಲಾಯ್ ಟೋಸ್ಟ್ ಮಾಡೋದು ಹೇಗಂತೇಳಿ ನಿಮಗೆ ಹೇಳ್ಕೊಡ್ತೀನಿ. ಈಗ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಅಂತಂದರೆ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು, ತೀರಾ ಸಣ್ಣದಾಗಿ ಹೆಚ್ಕೋಬೇಕು. ಆಮೇಲೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ನಾ ಇಲ್ಲಿ 1 ರಿಂದ 2 ಹಸಿಮೆಣಸು ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಕ್ಯಾರೆಟು ಈ ಥರ ಸಣ್ಣದಾಗಿ ತುರ್ಕೋಬೇಕು. ಅದನ್ನು ಕ್ಯಾರೆಟ್ನ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಚೆಂದ ಮಾಡಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ಆಮೇಲೆ ಖಾರ ಪುಡಿ ನಿಮ್ಗೆ ಎಷ್ಟು ಬೇಕು ಖಾರ ನೋಡಿಕೊಂಡು, ಯಾಕಂದರೆ ಹಸಿಮೆಣಸು ಹಾಕ್ಕೊಂಡಿರ್ತೀವಿ, ಖಾರ ನೋಡಿಕೊಂಡು ಖಾರ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಮೇನಾಗಿ ಬೇಕಾಗಿರೋದು ಹಾಲಿನ ಕೆನೆ. ಇದು ನಾ ತೊಗೊಂಡಿರೋವಂಥ ಫ್ರೆಶ್ ಹಾಲಿನ ಕೆನೆ. ಮನೇಲಿ ಹಾಲು ಕಾಸಿ ತಣ್ಣಗಾಗಿರುತ್ತಲ್ಲ, ಅದು ತಣ್ಣಗಾಗಿಂದ ಮೇಲ್ಗಡೆ ತೇಲ್ತಾ ಇರುತ್ತಲ್ಲ ಕೆನೆ, ಆ ಕೆನೆ ಫ್ರೆಶ್ ಆಗಿರೋದು ತೊಗೊಂಡಿದ್ದೀನಿ. ಇದು ಸಾಕಾಗಲಿಲ್ಲ ಅಂತಂದರೆ ನಾವು ಸ್ಟಾಕ್ ಮಾಡಿ ಏನಿಟ್ಟಿರ್ತೀವಲ್ಲ, ಅದನ್ನು ಬೇಕಾದರೆ ಒಂದು ಸ್ವಲ್ಪ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲು ಇದಕ್ಕೊಂದು ಬೌಲಲ್ಲಿ ಈರುಳ್ಳಿ,
ಇದ್ರ ಮೇಲೆ ಈಗ ಸ್ಪ್ರೆಡ್ ಮಾಡೋಣ. ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು ಸೈಡ್ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡಿ. ಇನ್ನೊಂದು ಸೈಡಲ್ಲಿ ತವಾನ ಬಿಸಿ ಮಾಡ್ಕೊಳಕ್ಕೆ ಇಡೋಣ. ಸ್ವಲ್ಪ ದೊಡ್ಡ ಬರ್ನರಲ್ಲಿ ದೊಡ್ಡದಾಗೇ ಇರಲಿ ಬೆಂಕಿ. ಇದೊಂದು 5 ನಿಮಿಷ ಬಿಸಿ ಆಗಬೇಕು. ತವ ಈಗ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಟೋಸ್ಟನ್ನು ಹಾಕೋಣ. ನೀವು ಏನು ಇದನ್ನು ಹಚ್ಚಿರ್ತೀರಲ್ಲ, ಈರುಳ್ಳಿ ಪೇಸ್ಟ್ ಮಾಡಿದ್ದೇನು ಹಚ್ಚಿರ್ತೀರಲ್ಲ, ಅದನ್ನು ಕೆಳಗಡೆ ಮುಖ ಮಾಡಿ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ. ತವ ಚಂದ ಮಾಡಿ ಕಾದಿಂದ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಕಾಸಬೇಕು. ಅದಕ್ಕೇನು ಕೆನೆ ಹಚ್ಚಿರ್ತೀವಲ್ಲ, ಕೆನೆ ಹಾಕಿರ್ತೀವಲ್ಲ, ಸೊ ಅದೇ ಒಂಥರ ಬಟರ್ ಟೈಪು ನಿಮಗೆ ಕನ್ವರ್ಟ್ ಆಗುತ್ತೆ. ಅದೇ ಒಂಥರ ಟೇಸ್ಟ್ ಕೊಡುತ್ತೆ. ಚಂದ ಮಾಡಿ ಎಲ್ಲ ಕಡೆ ಪ್ರೆಸ್ ಮಾಡಿ. ಈಗ ಅದನ್ನು ತಿರುಗಿಸಿ ಹಾಕಿ. ಇದು ಒಂದು ಸೈಡ್ ಪೂರ್ತಿ ಸ್ಮೂತಾಗಿ ಮೃದು ಆಗಿ ಇರುತ್ತೆ, ಒಂದು ಸೈಡ್ ಟೋಸ್ಟ್ ಬರುತ್ತೆ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ.
ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಬ್ರೆಡ್ಡನ್ನು ಟೋಸ್ಟ್ ಮಾಡಿ. ನೋಡಿ ಈ ಥರ ಕಲರ್ ಬರುತ್ತೆ. ಇದು ಇಷ್ಟ ಆದರೆ ಸಾಕು. ಇದಕ್ಕೆ ಯಾವುದೇ ರೀತಿ ಬೆಣ್ಣೆ ತುಪ್ಪ ಯಾವುದು ಬೇಕನ್ನೋ ನೆಸೆಸಿಟಿನೇ ಇಲ್ಲ. ಈಗ ಇದಾಗಿದೆ. ಹಾಗೆ ಇನ್ನೊಂದನ್ನು ಹಾಕಿಬಿಡೋಣ. ಟೋಸ್ಟ್ ಬ್ರೆಡ್ ಮಾಡ್ಕೊಂಡು ತಿಂತಾರೆ. ಅದ್ರ ಜೊತೆಗೆ ಸಾಸು ಜಾಮು ಏನೋ ಹಾಕ್ಕೊಂಡು ತಿಂತಾರೆ. ಅದ್ರ ಬದಲಿಗೆ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಬ್ರೌನ್ ಕಲರ್ ಆಗಬೇಕು. ಈಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಇವತ್ತಿನ ಮಲಾಯ್ ಟೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು. ನೋಡಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಹೇಗಿದೆ ಅಂಥೇಳಿ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಪೇಜನ್ನು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.